ಹೆಲೋ ಫ್ರೆಂಡ್ಸ್, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ಯೂಟಿಫೈ ಯೋರ್ ಪ್ಲೇಸ್. ಇವತ್ತು ಡ್ರೈ ಫ್ರೂಟ್ಸ್ ಲಡ್ಡು ಹೇಗೆ ಮಾಡೋದು ಅಂತ ಕ್ವಿಕ್ಕಾಗಿ, ಏನು ನಾವು ಒಲೆ ಹಚ್ಚದೆ ಹಾಗೆ ಎಲ್ಲ ಮಿಕ್ಸ್ ಮಾಡಿ ಒಂದು 10 ನಿಮಿಷದಲ್ಲಿ ಮಾಡ್ಬೋದು. ನಾನು ಇದಕ್ಕೆ ಕ್ಯಾಶ್ಯೂ, ಬಾದಾಮ್, ರೇಸಿನ್ಸ್ ತೊಗೊಂಡಿದ್ದೀನಿ, ವಾಲ್ನಟ್ಸ್ ತೊಗೊಂಡಿದ್ದೀನಿ, ಫ್ಲೇವರ್ಗೋಸ್ಕರ ಏಲಕ್ಕಿ, ಗಸಗಸೆ, ಒಣಕೊಬ್ಬರಿ ತೊಗೊಂಡಿದ್ದೀನಿ. ಇದನ್ನು ಜಸ್ಟ್ ಎಲ್ಲನೂ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಬ್ಲೆಂಡರಲ್ಲಿ ಒಂದೊಂದಾಗಿ ಹಾಕೋತಾ ಇದ್ದೀನಿ. ಯಾರಿಗೆ ಮಕ್ಕಳಿಗೆ ಇಷ್ಟ ಆಗಲ್ಲ ಡ್ರೈ ಫ್ರೂಟ್ಸು, ಸ್ವಲ್ಪ ನುಣ್ಣದಾಗಿ ಮಾಡ್ಕೊಳ್ಳಿ, ಇಲ್ಲಾಂದರೆ ಸ್ವಲ್ಪ ತವಿಯಾಗಿ ಬಾಯಿಗೆ ಬರೋ ಹಾಗೆ ಮಾಡ್ಕೋಬೋದು. ಇದರಲ್ಲಿ ಬೆಲ್ಲ ಆಗಲಿ ಸಕ್ಕರೆ ಆಗಲಿ ಶುಗರ್ ಕಂಟೆಂಟ್ ಏನೂ ಇಲ್ಲ. ಸೊ ಇದು ಶುಗರ್ ಫ್ರೀ ಎನರ್ಜಿ ಬಾರ್ ಅಂತ ಹೇಳ್ಬೋದು. ಇದು ಪ್ರೋಟೀನ್ ಬಾರು, ಎನರ್ಜಿ ಬಾರ್ ಏನಂತೀರ ಆ ಥರ ರೆಡಿ ಆಗುತ್ತೆ. ಏನು ಆರಾಮಾಗಿ 1 ಮಂತ್ವರೆಗೂ ನೀವು ಆಚೆ ಹೊರಗಡೆ ಏರ್ಟೈಟ್ ಬಾಕ್ಸಲ್ಲಿ ಇಟ್ಕೋಬೋದು. ನೀವು ನೋಡ್ತಾ ಇದ್ದೀರಾ, ಸ್ವಲ್ಪ ನಾನು ಹಾಕ್ಕೊಂಡು ಈ ಥರ ಬ್ಲೆಂಡರಲ್ಲಿ ತರಿಯಾಗಿ ಮಾಡ್ಕೋತಾ ಇದ್ದೀನಿ. ಇದರಲ್ಲಿ ನಾನು ಟ್ರೈ ಮಾಡಿದಾಗ ಖರ್ಜೂರ ತುಂಬ ಅಂಟ್ಕೊಂಡ್ಬಿಡ್ತು ಬ್ಲೇಡ್ಗೆ, ಸೊ ಅದು ಗ್ರೈಂಡ್ ಆಗಲಿಲ್ಲ. ನಾನು ಮತ್ತೆ ಮಿಕ್ಸಿ ಜಾರಲ್ಲಿ ಅದನ್ನು ಮಾಡಿಕೊಂಡೆ. ನಿಮಗೆ ಅದು ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳ್ತಾ ಇದ್ದೀನಿ. ಅದನ್ನು ಮಾತ್ರ ಮಿಕ್ಸಿಯಲ್ಲಿ ಮಾಡ್ಕೊಳ್ಳಿ. ಆಮೇಲೆ ಒಣಕೊಬ್ಬರಿನೂ ಅಷ್ಟೇ, ನಾನು ಉದ್ದುದ್ದಕ್ಕೆ ಸ್ಲೈಸ್ ಹೆಚ್ಕೊಂಡಿದ್ದೆ, ಅದನ್ನು ನಾನು ಮಿಕ್ಸರಲ್ಲಿನೇ ನುಣ್ಣದಾಗಿ ಪೌಡರ್ ಥರ ಮಾಡ್ಕೊಂಡಿದ್ದೀನಿ. ಯಾರಿಗೆ ಡ್ರೈ ಫ್ರೂಟ್ಸ್ ಇಷ್ಟ ಆಗೋದಿಲ್ವೋ ಈ ಥರ ಎಲ್ಲ ಮಿಕ್ಸ್ ಮಾಡಿ ಗ್ರೈಂಡ್ ಮಾಡಿ ಲಡ್ಡು ಮಾಡೋದ್ರಿಂದ ಎಲ್ಲರೂ ಇಷ್ಟಪಡ್ತಾರೆ. ಚಿಕ್ಕ ಮಕ್ಕಳು ತಿಂತಾರೆ. ಸ್ವಲ್ಪ ಸ್ಟಾರ್ಟಿಂಗ್ ಚಿಕ್ಕದಾಗಿ ಲಡ್ಡು ಮಾಡಿ ಸೈಜು, ಸೊ ಅವರಿಗೆ 1 ಬೈಟಲ್ಲಿ ತಿನ್ನೋ ಹಾಗಾದರೆ ಇಷ್ಟ ಆಗುತ್ತೆ. ಸೊ 1 ಲಡ್ಡು 1 ಗ್ಲಾಸ್ ಹಾಲು ಕೊಡಿದ್ರೆ ಈವ್ನಿಂಗ್ ಸ್ನ್ಯಾಕ್ ಥರ ಆಗುತ್ತೆ. ಇದರಲ್ಲಿ ಗಸಗಸೆ ತೊಗೊಂಡಿದ್ದೀನಿ, ಏಲಕ್ಕಿ ಒಂದು 5-6ನ ಚಿಕ್ಕದಾಗಿ ಪುಡಿ ಮಾಡ್ಕೋಬೇಕು. ಸಿಪ್ಪೆನ ನೀವು ಟೀ ಮಾಡಿದಾಗ ಹಾಕೊಳ್ಳಿ. ಆ ಪುಡಿನ ಫ್ಲೇವರ್ಗೋಸ್ಕರ ನಾನು ಜಜ್ಕೋತಾ ಇದ್ದೀನಿ. ಲೇಡೀಸು ನಾವು ಬೇಗ ಎದ್ಬಿಟ್ಟು ಅಡುಗೆ ಎಲ್ಲ ಮಾಡಿ ಬಾಕ್ಸ್ ಮಾಡಿ ವಾಕಿಂಗು ನಮ್ಮದು ಎಕ್ಸಸೈಸ್ ಎಲ್ಲ ಮಾಡೋಷ್ಟರಲ್ಲಿ ಟಿಫಿನ್ ಮಾಡೋಷ್ಟರಲ್ಲಿ ತುಂಬ ಲೇಟ್ ಆಗಿಬಿಡುತ್ತೆ. ಸೊ ಮಧ್ಯ ಇದೊಂದು ಲಡ್ಡು ತಿಂದರೆ ಒಂಥರ ಎನರ್ಜಿ ಇರುತ್ತೆ. ಸೊ ಎನರ್ಜಿ ಬಾರು ಅದೆಲ್ಲದಕ್ಕಿಂತ ಮನೆಯಲ್ಲಿ ನಾವೇ ಮಾಡಿ ಎತ್ತಿಟ್ಕೊಂಡು ರುಚಿಯಾಗಿ ತಿನ್ಬೋದು. ಇದರಲ್ಲಿ ಬೈಂಡಿಂಗ್ ಅಂದರೆ ಖರ್ಜೂರ, ಆಮೇಲೆ ತುಪ್ಪ ಹಾಕ್ತಾಯಿದ್ದೀವಿ ಸೊ ಲಡ್ಡು ಮಾಡೋದಕ್ಕೆ. ಬೇರೆ ಡ್ರೈ ಫ್ರೂಟ್ಸು ಅಥವಾ ಬೇರೆ ನೀವು ಯಾವ್ದು ಇಷ್ಟಪಡ್ತೀರಾ, ಸನ್ಫ್ಲವರ್ ಸೀಡ್ಸು, ವಾಟರ್ಮೆಲನ್ ಸೀಡ್ಸು, ಸೊ ಸುಮಾರು ಈ ಥರದನ್ನೆಲ್ಲ ನೀವು ಹುರಿಬೇಕಂತನೂ ಇಲ್ಲ, ಜಸ್ಟ್ ಗ್ರೈಂಡ್ ಮಾಡಿ ಮಿಕ್ಸ್ ಮಾಡಿಕೊಂಡ್ರೂ ಆಗುತ್ತೆ. ನೋಡಿ, ಇವಾಗ ಏಲಕ್ಕಿ, ಗಸಗಸೆ, ಆಮೇಲೆ ಒಣಕೊಬ್ಬರಿನ ನಾನು ಗ್ರೈಂಡ್ ಮಾಡ್ಕೊತೀನಿ ಮಿಕ್ಸಿಯಲ್ಲಿ, ಅದನ್ನು ಇದಕ್ಕೆ ಸೇರಿಸ್ತೀನಿ. ಇದಕ್ಕೆ ಆಳ್ವಿ, ಚಿಯಾ ಸೀಡ್ಸು ಆ ಥರ ಎಲ್ಲ ಹಾಕ್ಬೋದು. ಬಟ್ ನಾನು ಅದನ್ನ ನೆನೆಸ್ಬಿಟ್ಟು ನೀರಲ್ಲಿ ಆಮೇಲೆ ಅದನ್ನು ತೊಗೋತೀನಿ. ಸೊ ಅದಕ್ಕೆ ನಾನು ಇದನ್ನ ಆ್ಯಡ್ ಮಾಡಿಲ್ಲ. ಇವಾಗ ಸಮ್ಮರ್ ಇರೋದ್ರಿಂದ ಅದು ತುಂಬ ಹೀಟ್ ಆಗುತ್ತೆ ಅಂತಲೂ ನಾನು ಆ್ಯಡ್ ಮಾಡಿಲ್ಲ. ಸೊ ಇದನ್ನು ಮಿಕ್ಸರಲ್ಲಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಒಣಕೊಬ್ಬರಿನ. ಅದು ತರಿಯಾಗಿ ಪೌಡರ್ ಥರ ಆಗುತ್ತೆ. ಅಥವಾ ಡೆಸಿಗೇಟೆಡ್ ಕೋಕೋನಟ್ ನೀವು ಅದನ್ನು ಮಿಕ್ಸ್ ಮಾಡ್ಕೋಬೋದು. ನಾನು ಅದನ್ನೆಲ್ಲ ಈ ಥರ ಗ್ರೈಂಡ್ ಮಾಡಿ ಇದಕ್ಕೆ ಕಲಿಸ್ಬಿಟ್ಟು ಚೆನ್ನಾಗಿ ಖರ್ಜೂರದ ಜೊತೆ ಮಿಕ್ಸ್ ಆಗಬೇಕು. ಒಂದು 5 ನಿಮಿಷ ಎಲ್ಲನೂ ಕೈಯಲ್ಲಿ ಕಲಿಸ್ಬೇಕು. ಲಡ್ಡು ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟೇ ತುಪ್ಪ ಹಾಕೋಬೋದು. ತುಪ್ಪ ಇಷ್ಟಪಡೋರು ಜಾಸ್ತಿ ಹಾಕೊಳ್ಳಿ, ಇಲ್ಲಾಂದರೆ ಇದು ಆರಾಮಾಗಿ ಕೈಯಲ್ಲಿ ಶೇಪ್ ಕುತ್ಕೊಳುತ್ತೆ ಲಡ್ಡು ಥರ. ಸೊ ಜಸ್ಟ್ 1-2-3 ಸಲ ಹಿಂಗೆ ಮಾಡಿಬಿಟ್ಟು ಶೇಪ್ ಕೊಟ್ಟರೆ ಆಯಿತು. ಕುಕಿಂಗ್ ರಿಲೇಟೆಡ್ ವೀಡಿಯೋ ಯಾವುದಾದ್ರು ನಾನು ಮಾಡಬೇಕು ಅಂದರೆ ಕಮೆಂಟ್ ಮಾಡಿ. ಇದನ್ನು ಮಾಡಿಬಿಟ್ಟು ಟ್ರೈ ಮಾಡಿ ಹೇಗಾಗಿದೆ ಅಂತಲೂ ಕಮೆಂಟ್ ಮಾಡಿ. ಐ ಹೋಪ್ ಯು ಲೈಕ್ ದಿಸ್. ಕುಕಿಂಗ್ ವೀಡಿಯೋ ಶೂಟ್ ಮಾಡೋದು, ಎಡಿಟ್ ಮಾಡೋದು ತುಂಬ ಕಷ್ಟ. ಸೊ ಮೋಟಿವೇಟ್ ಮಾಡೋದಕ್ಕೆ ಒಂದು ಲೈಕ್ ಮಾಡಿ, ಆಮೇಲೆ ನಿಮ್ಮ ಕುಕಿಂಗ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಹೆಲ್ದಿಯಾಗಿರಿ, ಹ್ಯಾಪಿಯಾಗಿರಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್. ಈ ಥರ ಏರ್ಟೈಟ್ ಬಾಕ್ಸಲ್ಲಿ ಹಾಕಿ ಇಟ್ಕೊಳ್ಳಿ. ಡೈಲಿ ಒಂದು ತಿಂತಾಯಿರಿ, ಹೆಲ್ದಿಯಾಗಿರಿ.